ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲರ ಜೀವನದಲ್ಲಿ ಖುಷಿ ತುಂಬಿರಲಿ. ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ನಮ್ಮ ಮಕ್ಕಳನ್ನ ನಾವು ಮನೆಯಲ್ಲೇ ಇಟ್ಕೊಂಡೆ ಸಾಕ್ಬಿಡ್ಬೇಕು. ಯಾಕಂದರೆ ಪಕ್ಕದ ಮನೆ, ಅವ್ರ ಮನೆ, ಇವ್ರ ಮನೆ ಅಂತ ಹೋಗೋಕ್ಕೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಛಾಯಾ ವಿಲೇಜ್ ಲಾಗ್. ಈ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಈ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಜಾನಮ್ಮ ಬಾ. ನನ್ನ ಪುಟಾಣಿ ಗೊಂಬೆ ಇದು, ಚಿಕ್ಕ ಗೊಂಬೆ. ದೊಡ್ಡ ಮಗಳನ್ನ ಅಂಗನವಾಡಿ ಕಳಿಸಿದ್ದೀವಿ. ನಮ್ಮ ಮನೆಯವರು ಇವಾಗ ತಾನೇ ಹಾಲು ಕರ್ಕೊಂಬಂದರು. ಒಂದು ಕಡೆ ಟೀ ಇಟ್ಟಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ನೆಲಗಳನ್ನೆಲ್ಲ ತೊಳೆದೆ. ಹಾಗೆ ನನ್ನ ಮಗಳಿಗೆ ಶ್ಲೋಕ ಹೇಳಕ್ಕೆ ಹೇಳಿ. ವರ್ಷದ ಮೊದಲನೇ ದಿನ ಗುರುವಾರ ಬಂದಿದೆ. ಇವತ್ತು ಮೊದಲನೇ ಪೂಜೆ, ವರ್ಷದ ಮೊದಲನೇ ಪೂಜೆ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಹತ್ರಕ್ಕೆ ಇಟ್ಕೋಬೇಕು, ತಟ್ಟೆ ಹತ್ರಕ್ಕೆ ಇಟ್ಕೋಬೇಕು. ಹಾಕದ ಒಳಗೆ ಹಾಕೋ, ಎದ್ರಕ್ಕೆ ಹಾಕ್ತೀಯ? ಬೇಕಾದ್ರೆ ಕೇಳ. ಬೇಡ ಬೇಡ, ಹಂಗೆ ಮೇಲೆ ಚಲ್ಕೋತೀಯ. ಇಡಿ ಸಾಕಿಡು, ಮುಚ್ಚು ನಾನು ತೆಗಿತೀನಿ, ಹಿಂದಕ್ಕೆ ಹಾಕ್ತೀನಿ. ಹೋಗೋದು ಕೊಟ್ಟು ಹೋಗ್ತಾ ಬಿಡಿ ಇರ್ಲಿ ಅದು ತಗೊಂಡೋಗು. ಬಿಡಪ್ಪ ಅಣ್ಣರ್ಗ್ಯ, ತಗೊಂಡೋಗಿ. ಇದನ್ನು ತಟ್ಟೆ ತಗೊಂಡೋಗಿ ಕೊಟ್ಟು ಬಾ ತಾತುವಿ. ಬಿಗಿ ಇಟ್ಕೋಬೇಕು, 2 ಕೈ. ಅವರಪ್ಪ ಬೆಳಿಗ್ಗೆ ಅವಳ ಹತ್ರ ಮಲಗಿದ್ಲು. ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ಮಗಳೇ ಕೇಕ್ ತಂದಿದ್ದೀನಿ ಅಂತ ಹೇಳ್ತಾಯಿದ್ರು. ನನ್ನ ಮಗಳು ಕೇಕ್ ಕಟ್ ಮಾಡೋಣ ಪಪ್ಪ ಅಂತ ಹೇಳ್ತಾಯಿದ್ಲು. ಇರಪ್ಪ, ತಾತ ಸ್ನಾನಕ್ಕೆ ಹೋಗಿದ್ರು, ಸ್ನಾನ ಮಾಡ್ಕೊಂಬರಲಿ ಇರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಹಾಗೆ ನಾನು ಲೇಟ್ ಆಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ, ಅದರಲ್ಲೂ ಮೊದಲನೇ ದಿನ, ವರ್ಷದ ಮೊದಲನೇ ದಿನ ಅಲ್ವಾ, ಹಂಗಾಗಿ ಪೂಜೆಗೆ ಜನತೆಗೆ ಲೇಟ್ ಆಯಿತು. ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂದರೆ, ಊಟ ಮುಗಿಸ್ಕೊಂಡ್ರೆ ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತೇಳಿ ಅವ್ರು ಮಿಸ್ ಆಲ್ರೆಡಿ 1 ಟೈಮ್ ಫೋನ್ ಮಾಡಿದರು. ಅದಕ್ಕೆ ಬರ್ತಾಳೆ ಅಂತಲೇ ಹೇಳಿದ್ವಿ. ಅಲ್ಲಿ ಸೆಲೆಬ್ರೇಟ್ ಮಾಡಬೇಕಲ್ಲ, ಹಂಗಾಗಿ ಅವರು ಹೇಳಿದರು ನಾವು ಕೇಕ್ ಕಟ್ ಮಾಡಿಸ್ತೀವಿ ಅಂತೇಳಿ. ನ್ಯೂ ಇಯರ್ಗೆ ನನ್ನ ಮಕ್ಕಳನ್ನ ರೆಡಿ ಮಾಡಿದೆ. ಇವಾಗ ಕೇಕ್ ತಂದಿದ್ದಾರೆ ಅವರಪ್ಪ, ಕೇಕ್ ಕಟ್ ಮಾಡಿಸ್ಬೇಕು. ಏನು ಸ್ಪೆಷಲ್ ಇಲ್ಲ. ನಿನ್ನೆ ಆಳುಗಳು ಬಂದಿದ್ರು, ಅದರಲ್ಲಿ ಒಂದಿಬ್ಬರು ಊಟ ಮಾಡಿಲ್ಲ ಅಂತ ಬಿಟ್ಟು ಅನ್ನ ಮಿಕ್ಕಿತ್ತು. ಅದಕ್ಕೆ ಅನ್ನದ ರೊಟ್ಟಿ ಹಾಕ್ತಾಯಿದ್ದೀನಿ. ಒಂದು ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಡಪ್ಪ. ನಮ್ಮ ಮನೆಯವರು ಕಾಯಿ ತುರ್ಕೊಡ್ತಾಯಿದ್ರು. ಇವತ್ತು ಲೇಟ್ ಆಯಿತು, ಆಲ್ರೆಡಿ 10 ಗಂಟೆ ಆಗಿರ್ಬೋದು. ಇವತ್ತು ತಿಂಡಿ ಲೇಟ್ ಆಗ್ತಾಯಿದೆ. ಇದೇ ಇವತ್ತಿನ ಸ್ಪೆಷಲ್ಲು, ಲೇಟಾಗಿ ತಿಂತಾ ಇರೋದು. ನೋಡಿ, ಅವರ ಪಪ್ಪುಗೆ ಕಾಯಿ ತುರಿಯೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಹಾಕ್ರಿ ಅದ್ರೊಳಗೆ. ಸಾಕು. ಸಾಂಬಾರು ಐತಲ್ವಾ, ಸರಿ ಆಗುತ್ತೆ. ಅದ್ರೊಳಗೆ ಒಟ್ಟು ಚಟ್ನಿಗೆ ಹಾಕ್ಬೇಡ. ಇದಕ್ಕೆ ತೆಗೆದಿಕ್ಕಿರ್ತೀನಿ ಸ್ವಲ್ಪ.
ಇದರಲ್ಲಿ ಚಿಪ್ಪಗೆ ಸ್ವಲ್ಪ ತೆಗ್ದಿಡು. ಈ ಕಡೆ ಬರಲ್ಲ ಯಾಕ್ಲಾ ಚಿನ್ನಮ್ಮ ಚಿನ್ನಮ್ಮ ನಡ್ರಿ ಹಿಂಗೆ ಪಾಪ ಕರ್ಕೊಂಡು ಹೋಗ್ಲಿ. ಪಾಪ ಕರ್ಕೊಂಡು ನಡಿ. ಇಲ್ಲಿ ನೋಡ್ರಿ 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 ಇಲ್ಲಿ ಇಲ್ಲಿ ಇಲ್ಲಿ. ಹಾಂ ಕಟ್ ಮಾಡ್ರಿ ಇವಾಗ. ಕಟ್ ಮಾಡೋದು ಯಾವುದು ಕಟ್ ಮಾಡಿ ನೀನು ಇರು 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 ಆಗಾಗ ಕಡಿ ಇಲ್ಲಿ ಬಾ ಫೋಟೋ ಕಲ್ಲಿ ಹೋಗಂಗೆ. ಹ್ಞೂ 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 ಹಾಂ ಹಾಂ ಇಬ್ರು ಅವಳನ್ನ ಸೈಡ್ ನಿಲ್ಲಿಸ್ರಿ. ಹಾಂ ಹಾಂ ಇಲ್ಲಿ ಇಲ್ಲಿ ಈ ಬಿ ತುಂಬ ನೀವು ಕೂತ್ಕೊಂಡು ನೀನು ನೋಡ್ರಿ ನೀವು ಈ ಕಡೆ ಸೈಡಿಗೆ ಕೂತ್ಕೊಳ್ರಿ ಒಂಚೂರ. ರೊಟ್ಟಿ ಇವತ್ತು ಕೊಟ್ಟಿಗೆ ಮನೆ ಲೇಟಾಗಿ ಕುಡಿಸ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಅಂದರೆ ಪೊರ್ಕೆ ಕೂಡ ಅಲ್ಲಿ ತೊಗೊಂಡೋಗಿದ್ರು. ನಿನ್ನೆ ಬೆಡ್ ಬಾಚೋದಕ್ಕೆ ಬಂದಿದ್ರಲ್ಲ ಅವ್ರಿಗೆ ಬೇಕು ಅಂತೇಳ್ಬಿಟ್ಟು ಪೊರ್ಕೆ ತೊಗೊಂಡೋಗಿದ್ರು. ಹಾಗಾಗಿ ಇದು ಚಿಕ್ಕ ಪೊರ್ಕೆಯಲ್ಲಿ ಜಾಸ್ತಿ ಹೊತ್ತು ಗುಡಿಸ್ಬೇಕು ಅಂತೇಳ್ಬಿಟ್ಟು ಇವಾಗ ಗುಡಿಸೋಕೆ ಅಂತ ಬಂದೆ. ನಮ್ಮ ಮನೆಯವ್ರು ಯಾಕೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ರು. ಅವರು ಮಲಗಿದ್ದಾರೆ. ಮಲ್ಕೊಳ್ಳಿ ಪಾಪ. ಅಂದರೆ ನಿನ್ನೆ ಎಲ್ಲ ಫುಲ್ ಅವ್ರಿಗೆಲ್ಲ ಅಂದರೆ ಬೆಡ್ ಬಾಚಕ್ಕೆ ಮತ್ತು ಗೊಬ್ಬರ ಚೆಲ್ಲಕ್ಕೆಲ್ಲ ಬಂದಿದ್ರಲ್ಲ, ಹಂಗಾಗಿ ಓಡಾಟನೇ ಆಗಿತ್ತು ಇವರಿಗೆ. ಔಷಧಿ ಬೇರೆ ಹೊಡಿಬೇಕು ಹೋಗ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ನೋಡೋಣ, ನಾನು ಪಾಪುನ ನಮ್ಮ ಮಾವರ ಹತ್ರ ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬನ್ನಿ ಇದನ್ನು ಕೊಟ್ಟಿಗೆ ಮನೆ ಗುಡಿಸ್ಬಿಟ್ಟು ಮತ್ತು ಅಂದರೆ ಇವತ್ತು ತಿಂಡಿ ಲೇಟ್ ಆಯಿತು. ರೊಟ್ಟಿ ಮಾಡಿದ್ದೆ, ನೈಟ್ ಸ್ವಲ್ಪ ಅನ್ನ ಮಿಕ್ಕಿತ್ತು ಅಂತೇಳಿ. ಇವಾಗ ಕೊಟ್ಟಿಗೆ ಮನೆ ಎಲ್ಲ ಗುಡಿಸಾಯಿತು. ಇವಾಗ ನಮ್ಮ ಮನೆಯವರು ಮಲಗಿದ್ದಾರೆ. ನೋಡೋಣ, ಔಷಧಿ ಹೊಡಿಯೋಕೆ ಹೋಗ್ಬೇಕು ಅಂತ ಹೇಳ್ತಾಯಿದ್ರು. ನೋಡೋಣ, ಎದ್ದು ಎಬ್ಬರಿಸ್ತೀನಿ, ಎದ್ದೇಳ್ತಾರೇನ ನೋಡಿ. ಅಲ್ಲೂ ಯಜಮಾನ್ರಿ, ಎದ್ದೇಳ್ರಿ ಯಜಮಾನ್ರಿ. ಔಷಧಿ ಹೊಡಿಯೋಕೆ ಹೋಗಲ್ವಾ ಯಜಮಾನ್ರಿ? 10 ನಿಮಿಷ ತಡೆಯಮ್ಮ. ಏನಾಗಿದೆ ಯಜಮಾನ್ರಿ? ನೋಡಿರಿ, ನಮ್ಮ ಮನೆಯವ್ರದ್ದು ಎಡಗೈ ಜಾಸ್ತಿ ಕೆಲಸ ಮಾಡೋದು, ಹಂಗಾಗಿ ಎಡಗೈ ಜಾಸ್ತಿ ನೋವು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ಬಲಗೈ ಜಾಸ್ತಿ ಯೂಸ್ ಮಾಡಲ್ಲ, ಎಡಗೈ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಅಪ್ಪಾಜಿ ಕೂಡ ಅಷ್ಟೇ ಎಡಗೈನೇ ಜಾಸ್ತಿ ಯೂಸ್ ಮಾಡೋದು. ಅಳಿಯ ಕೂಡ ಅಂಥವ್ರೆ ಆಗಿದ್ದಾರೆ. ಇವಾಗ ತಾನೇ ಸೆಲೆಬ್ರೇಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವ ಅವರು ಹಸ ಹೊಡ್ಕೊಂಡು ಹೋದರು. ನನ್ನ ಮಗಳು ಅಂಗನವಾಡಿಗೆ ಹೋದ್ಲು. ಅಲ್ಲೂ ಏನೋ ಕೇಕ್ ಕಟ್ ಮಾಡಿಸ್ತಾರಂತೆ ಅಂತೇಳ್ಬಿಟ್ಟು ಅವರು ಮೇಡಮ್ ಅವ್ರು ಫೋನ್ ಮಾಡಿದರು. ಹಂಗಾಗಿ ಅಲ್ಲಿಗೆ ಹೋಗಿದ್ದಾಳೆ. ಅವಳು ಹೋದ್ಲು ಅಂಗನವಾಡಿಗೆ. ಇನ್ನು ಚಿಕ್ಕ ಮಗಳು ಮಲಗಿದ್ದಾಳೆ, ಇವರು ಮಲಗಿದ್ದಾರೆ. ಇನ್ನು ನಾವು ಪಾತ್ರೆಗಳೆಲ್ಲ ಬೆಳಗಬೇಕು. ಇವಾಗ ರೊಟ್ಟಿ ಹಾಕಿರೋ ಪಾತ್ರೆ ಎಲ್ಲ ಇದ್ದಾವೆ. ಇವಾಗ ತಾನೇ ಗ್ಯಾಸ್ ಎಲ್ಲ ಫುಲ್ ರೊಟ್ಟಿ ಹಾಕಿದ್ದೆಲ್ಲ ಫುಲ್ ಗಲೀಜಾಗಿತ್ತು. ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ನಮ್ಮ ಬೇಬಿ ಮಲ್ಕೊಂಡಿದ್ದಾರೆ, ಚಿಕ್ಕ ಬೇಬಿ. ಇವಾಗ ನಾವು ಪಾತ್ರೆಗಳನ್ನ ಬೆಳಕೋಬೇಕು. ಅಂದರೆ ಸಿಕ್ಕಾಬಟ್ಟೆ ಕೆಲಸಗಳು. ಇನ್ನು ನಾವು ಔಷಧಿ ಹೊಡೆಯೋಕ್ಕೆ ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು. ಅದೇನು ಸುಸ್ತು ಅಂತವ್ರೆ, ಬಟ್ ಏನು ಮಾಡೋದಪ್ಪ ಗೊತ್ತಾಗ್ತಿಲ್ಲ. ಪಾತ್ರೆ ಎಲ್ಲ ಬೆಳಗಾಯಿತು. ಇವಾಗ ನಮ್ಮ ಮೇಡಮ್ ಅವರು ಎದ್ದರು ಅಷ್ಟೊತ್ತಿಗೆ. ಅಂದರೆ ನಿನ್ನೆದೇ ಸ್ವಲ್ಪ ಸಾಂಬಾರು ಇತ್ತು ಅಂತ ಬಿಟ್ಟು ಅದಕ್ಕೆ ಬಿಟ್ಟಿದ್ದೀನಿ. ಮತ್ತು ಇವತ್ತೇನು ಸಾಂಬಾರು ಮಾಡೋಕ್ಕೆ ಹೋಗಲ್ಲ. ಅಂದರೆ ರೊಟ್ಟಿ ತಿಂದಿರೋದ್ರಿಂದ ಸ್ವಲ್ಪ ಊಟ ಲೇಟಾಗಿ ಮಾಡ್ತಾರೆ. ಇವಾಗ ಅವ್ರ ಪಪ್ಪನ ಹತ್ರ ಬಿಟ್ಬಿಟ್ಟು ನೋಡಿ
ನೋಡಿ ಅವರ ಪಪ್ಪ ಏನು ಎದ್ದೇಳಂಗಿಲ್ಲ. ಪಪ್ಪನ ಎಬ್ರಸಪ್ಪ, ಚಿನ್ನ ಎಬ್ರಸು ಪಪ್ಪನ. ಪಪ್ಪ ಅನ್ನ, ಪಪ್ಪ ಅನ್ನ. ಪಪ್ಪ ಅನ್ನ. ಕಳೆ 10 ನಿಮಿಷ ಯಾಕದ್ದ ಮನೆ ಇಷ್ಟೊತ್ತಿಗೆ ಪ್ರೀತಿ ಗುಜ್ಜು ಮಾಡಿದ್ರು ಜನಮ್ಮ ಯಾರದು? ಯಾರಪ್ಪ ಅದು? ಹೆಂಗೆ ಅನ್ನೋದು? ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ನಮ್ಮ ಮಕ್ಕಳನ್ನ ನಾವು ಮನೇಲೇ ಇಟ್ಕೊಂಡೇ ಸಾಕ್ಬಿಡ್ಬೇಕು. ಯಾಕಂದರೆ ಪಕ್ಕದ ಮನೆ, ಅವ್ರ ಮನೆ, ಇವ್ರ ಮನೆ ಅಂತ ಹೋಗಬಾರ್ದು. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಮನಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ, ಬೇರೆ ರೀತಿ ತೋರಿಸ್ತಾರೆ. ನಾವು ಹೋಗಲ್ಲಿ ಕುತ್ಕೊಳೋದ್ರಿಂದ ಅವ್ರಿಗೇನು ಅನಿಸುತ್ತೋ ಗೊತ್ತಿಲ್ಲ. ಯಾವ ಥರ ಮಾತಾಡ್ತಾರೆ ಅಂತಂದರೆ, ಈ ಕಡೆ ಬರಲೇಬಾರ್ದು, ಅವ್ರ ಮನೆ ಹತ್ರ ಹೋಗಲೇಬಾರ್ದು ನಾವು, ಆ ಥರ ಮಾತಾಡ್ತಾರೆ. ನನಗೆ ಯಾಕೋ ನಿನ್ನೆ ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ಏನು ಮಾಡೋಕ್ಕಲ್ಲ, ನಮ್ಮ ಮನೆಗಳಲ್ಲಿ ನಾವಿದ್ದರೆ ಯಾರು ಏನಂತಾರೆ ಅಲ್ವಾ. ಹಾಗಾಗಿ ಇನ್ನೊಬ್ಬರ ಮನೆಗೆ ಹೋಗ್ಬಾರ್ದು ಅಂತ ಅನ್ನಿಸ್ತು ನನಗೆ. ಅಂದರೂ ನಾನು ಯಾವಾಗಲೂ ಯಾರ ಮನೆಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳಲ್ಲ. ನನ್ನ ಪಾಪು ಚಿಕ್ಕವಳಲ್ವ, ಹಂಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಅಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶನೂ ಇಲ್ಲ ನನಗೆ. ಏನೋ ಮಕ್ಕಳಿಗೆ ಮನೆ ಒಳಗೆ ಇದ್ದು ಬೇಜಾರಾಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೆ. ಅವ್ರ ಮನೆಗೆ ಹೋಗಿ ಕುತ್ಕೋಬೇಕು, ಮಾತಾಡಬೇಕು ಅಂಥದ್ದೇನಿಲ್ಲ ನನಗೆ. ನಮ್ಮ ಮನೆ ಕೆಲಸ ಬೇಜಾನಿರುತ್ತೆ, ನಾವು ಯಾಕೆ ಬೇರೆ ಮನೆಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು. ಬಾ ಚಿನ್ನೋ, ಬಾ. ಎಷ್ಟೊಂದು ಜನ ಏನೇನೋ ಮಾತಾಡ್ತಾರೆ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರ ಬಗ್ಗೆನೂ ಮಾತಾಡಿದ್ದಾರೆ, ಅದಕ್ಕೆಲ್ಲ ನನಗೇನು ಚಿಂತೆ ಇಲ್ಲ. ಯಾಕೆ ಅಂದರೆ ಜನ ಇವತ್ತು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ, ಹೆಂಗಿದ್ರು ಮಾತಾಡ್ತಾರೆ. ಅವರಿಗೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಬರೋಕ್ಕಾಗಲ್ಲ. ನೋಡಿ ಎಷ್ಟು ಹಠ ಮಾಡ್ತಾಳೆ. ಮನೆಗೆ ಇಟ್ಕೊಂಡಾಗ ಏನು ಅನಿಸುತ್ತೆ, ನಮಗೂ ಹೊರಗೆ ಕರ್ಕೊಂಡು ಹೋಗ್ಬೇಕಲ್ಲ. ಮಕ್ಕಳು ಮನೆ 4 ಗೋಡೆ ಮಧ್ಯೆನೇ ಇದ್ದರೆ ಅವಕ್ಕೂ ಒಂಥರ ಬೇಜಾರಾಗುತ್ತಲ್ಲ. ಆ ಉದ್ದೇಶಕ್ಕೆ ಹೊರಗೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ, ಬೇರೆ ಮ್ಯಾಟ್ರ್ ಏನಿಲ್ಲ. ಇನ್ನೇನು ಹೊಲದಲ್ಲಿ ತುಂಬ ಕೆಲಸ ಇರ್ತವೆ, ಬಟ್ ಈ ಪಾಪ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತಲ್ಲ. ಮಕ್ಳು ಬಿಟ್ಟೇನು ಅಷ್ಟು ಜವಾಬ್ದಾರಿನೇ ಇಲ್ಲ ಅನ್ನೋ ಥರನೇ ಮಾತಾಡ್ತಾರೆ. ನಮ್ಮ ಮಕ್ಳ ಮಮ್ಮಿ ಜವಾಬ್ದಾರಿ ಇರೋದಿಲ್ವಾ? ಇದ್ದೇ ಇರುತ್ತೆ ತಾನೇ. ಮಕ್ಳ ಮೇಲೆ ಜವಾಬ್ದಾರಿನೇ ಇರಲ್ಲ, ಆ ಥರ ಮಾತಾಡ್ತಾರೆ. ಯಾಕೆ ಅಂದರೆ ಎತ್ತಿರ್ತೀವಿ, ಇಷ್ಟೆಲ್ಲ ಸಾಕಿದ್ದೀವಂತೆ ಅಲ್ವಾ. ನೀವು ಹೇಳಿ ನಿಮಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಾತಾಡೋರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಮಾತಾಡೋರು ಈ ಥರ ಕೊಂಕು ಮಾತಾಡೋದು, ಚುಚ್ಚು ಮಾತಾಡೋದು ಅದು ಅವರಿಗೆ ಒಳ್ಳೇದಾಗುತ್ತೆ. ನನಗೇನಾಗಲ್ಲ, ಅದು ನನಗೇನು ಅನ್ವಯ ಆಗಲ್ಲ ಅದು. ಯಾಕೆಂದರೆ ನಾನೇನು ಅಂತ ನನಗೆ ಗೊತ್ತಿದೆ.